ಏನು ಮಾತಾಡಿಲ್ಲ ಎರಡು ಅಡಿ ಅವ್ನ ಪಕ್ಕದಲ್ಲಿ ಇಟ್ಬಿಟ್ಟು ಹಂಗೆ ಕೊಡ್ತೀವಿ ಮನೆಗೆ ಈ ಕಡೆ ಬಾಬು ಮೊಬೈಲ್ ಹಿಂದೆ ಬರಲ್ಲ ಕಾಣಿಸ್ತೈತೆ ಅಣ್ಣ ಇಲ್ಲಿ ನೋಡಿ ಹಂಗೆ ಇಟ್ಕೊಳ್ಳಿ ಅಣ್ಣ ಅಣ್ಣ ಈ ಕಡೆ ನೋಡಿ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ನೇತಾರರು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರಬೇಕಂತ ನಮ್ಮ ನೆಚ್ಚಿನ ನಾಯಕರಾದಂಥ ಎನ್ ರವಿಕುಮಾರ್ ಅವರೇ ನಮ್ಮ SND ಬ್ಯಾಂಕಿನ ನಿರ್ದೇಶಕರಾದಂಥ ಸೊನ್ನೇಗೌಡ್ರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮ್ಯಾನೇಜರ್ ಅವರಂತ ಬೈರೇಗೌಡ್ರೆ ಎಲ್ಲ ನಮ್ಮ ಬ್ಯಾಂಕಿನ ನೀವು ಲೋನ್ಗಳು ಕೊಡ್ತಾ ಇದ್ದಾರಾ? ಯಾಕಂದ್ರೆ ಹೆಚ್ಚಾಗಿ ಅವರು ಇವತ್ತು ರೈತರ ಬಗ್ಗೆ ಕಾಳಜಿ, ಯಾಕಂದ್ರೆ ರೈತ ಕುಟುಂಬದ ಹುಟ್ಟಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಕ್ಕಂಥವ್ರು. ಅವ್ರು ಕೇಳೋದು ಏನಾದರೂ ಮಾಡಿ ಬ್ಯಾಂಕಿನ ಉನ್ನತಿ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು. ಹೋಗಿದ್ದಾರೆ, ಡೋರ್ಗೆ ಹೇಳ್ತೀನಿ, ಮ್ಯಾನೇಜರ್ಗೆ ಹೇಳ್ತೀನಿ, ನೀವೇನಾದರೂ ಮಾಡಿ ರೈತರಿಗೆ ಮನವೊಲಿಸಿ ರಿಕವರಿ ಫಸ್ಟ್ ಇಂಪಾರ್ಟೆಂಟ್ ಕೊಟ್ಟು ಅವರಿಗೆ ಹೆಚ್ಚಿನ ಸಾಲ ಸೌಲಭ್ಯ. ಯಾಕಂದ್ರೆ ಇವತ್ತು ಇಡೀ ಸಹಕಾರ ಕ್ಷೇತ್ರದಲ್ಲಿ 3% ಕೊಡ್ತಾ ಇರೋದು ನಮ್ಮ PCRD ಬ್ಯಾಂಕ್. ಅದರಿಂದ ಹೆಚ್ಚಿನ ಸಹಕಾರ ಕೊಟ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಪ್ರತಿಯೊಂದು ಸಾರಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಬ್ಯಾಂಕಿನ ಪರವಾಗಿ, ನಮ್ಮ ಆಡಳಿತ ಮಂಡಳಿ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಕೂತ್ಕೊಡ್ರಿ. ಇದುವರೆಗೂ ಸುಮಾರು ಒಂದು ಏಳು ಟರ್ಮ್ನಿಂದ 72% ಆಗಿಲ್ಲ. ಅದಕ್ಕೆ ಹೆಚ್ಚಿನ ನಮ್ಮ ಅಧಿಕಾರಿಗಳು ಇವರೆಲ್ಲ ಒತ್ತು ಕೊಟ್ಟು ಇವತ್ತು 72%, 74% ರಿಕವರಿ ಎಲ್ಲರ ಸಹಕಾರದಿಂದ ಆಗಿದೆ. ಅದು ಹೆಚ್ಚಿನ ಅದಕ್ಕೆ ಸಲ್ಲಬೇಕಂದ್ರೆ ನಮ್ಮ ಸೊನ್ನೇಗೌಡ ಅವರ ಒಂದು ಒತ್ತಡ, ಅವರ ಒಂದು ಕಾಳಜಿ, ಈ ಬ್ಯಾಂಕಿಗೆ ಇರ್ತಕ್ಕಂಥ ಕಾಳಜಿ, ಅದ್ರ ಮೇಲೆ ಅದಕ್ಕೆ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ನೀವು ನಿರ್ದೇಶಕರೆಲ್ಲ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಮತ್ತೊಂದು ಶಾಸಕರಲ್ಲಿ ಮನವಿ, ರೆಸಲ್ಯೂಷನ್ ಪಾಸ್ ಮಾಡಿ 1 ಎಕರೆಗೆ ಇಲ್ಲಿ ಸ್ಥಳಾವಕಾಶ ಹನುಮಂತಪುರದ ಹತ್ರ ಮಾಡ್ಕೊಡ್ಬೇಕು ಅಂತ ಈಗಾಗಲೇ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಅದನ್ನ 1 ಎಕರೆ ಆದ್ರೂ ಅರ್ಧ ಎಕರೆ, ಯಾಕಂದ್ರೆ ಇವತ್ತು ತಗೊಂಡು ಈ ಕಡೆ ಬೆಳೀತಾ ಇದೆ. ಪ್ರತಿಯೊಂದು ಒಂದು ಆಡಳಿತ ಇವೆಲ್ಲಾನು ಆ ಕಡೆ ಏನು ಮಾತಾಡಿಲ್ಲ ಎರಡು ಅಡಿ ಅವ್ನ ಪಕ್ಕದಲ್ಲಿ ಇಟ್ಬಿಟ್ಟು ಹಂಗೆ ಕೊಡ್ತೀವಿ ಮನೆಗೆ ಎರಡು ಅಡಿ ಬಿಟ್ಕೊಡ್ಬೇಕು. ಹಂಗೆ ಹಿಂಗೆ ನಮ್ಮ ಜಾಗದಲ್ಲಿ ಇವಾಗ ಈಗ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ರೆ ನಾವು ಕೊಡ್ಬೇಕು. ಅವ್ನು ಕಾಂಪೌಂಡ್ ಫಿಕ್ಸ್ ಮಾಡಿಲ್ಲ, ಹೋಗಿಲ್ಲ, ಏನಿಲ್ಲ, ಅಷ್ಟೇ, ಇನ್ನೇನಿಲ್ಲ. ನಾನು ಬೆಳಗ್ಗೆ ಹೋಗಿ ನೀನು ಯಾಕಪ್ಪ ನಮ್ಮ ಜಾಗ ನಾನು ಕಟ್ಕೊಂಡ ನಿಮ್ಗೆ ಒಂದು ಸಂಬಂಧ ಇಲ್ಲ, ಹಿಂಗೆಲ್ಲ ಬಂದಿರೋ ಮಾತಾಡೋ ಹೇಳಿದ್ದೆ ಸರ್. ಅವ್ರು ಸುಮ್ಮನೆ ಆಗೋದು ಏನು